ಅಥವಾ ಒಂದು ಊರಿನ ಪಟೇಲನ ನಡವಳಿಕೆ ಇರಬಹುದು. ಯಾವತ್ತೂ ಕೂಡ ಅವರು ಎಲ್ಲಾ ಜಾತಿಯವರನ್ನ ಜೊತೆಗೆ ತೆಗೆದುಕೊಂಡು ನಾಯಕತ್ವ ಮಾಡಿದ್ದಾರೆ. ಎಲ್ಲಾ ಜಾತಿಗಳನ್ನ ಒಂದುಗೂಡಿಸಿ ಪಟೇಲ್ತನ ಮಾಡಿದ್ದಾರೆ. ಆ ರೀತಿಯಾಗಿರೋದ್ರಿಂದಲೇ ಒಕ್ಕಲಿಗ ಸಮಾಜಕ್ಕೆ ಈ ರಾಜ್ಯದಲ್ಲಿ ಒಂದಷ್ಟು ಗೌರವ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲರನ್ನ ಒಂದುಗೂಡಿಸ್ಕೊಂಡು ಹೋಗ್ತೇವೆ ಅನ್ನೋ ಕಾರಣಕ್ಕೆ ಇವತ್ತು ಒಕ್ಕಲಿಗರು ಅನೇಕ ನಾಯಕತ್ವ ಪೊಸಿಷನ್ನಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಯಾಕೆ ನಮ್ಗೆ ನಾಯಕತ್ವ ಸಿಗುತ್ತೆ ಅಂತ ಹೇಳಿದ್ರೆ ಒಕ್ಕಲಿಗರಾದ್ರೆ ಎಲ್ಲಾ ಜಾತಿ ಎಲ್ಲಾ ಧರ್ಮದವರನ್ನ ಒಂದುಗೂಡಿಸಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಕಾರಣದಿಂದ ನಮ್ಗೆ ನಾಯಕತ್ವ ದೊರಕಿದೆ. ಹಾಗಾಗಿ ನಾನು ವಿಶೇಷವಾಗಿ ನಮ್ಮ ಒಕ್ಕಲಿಗ ಬಂಧುಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನಮ್ಮ ಭವಿಷ್ಯ ಹಾಗೂ ನಮ್ಮ ಇತಿಹಾಸ ನೋಡಿದ್ರೆ ನಾವು ಯಾವತ್ತೂ ಕೂಡ ಸಮಾಜವನ್ನ ಒಂದುಗೂಡಿಸ್ತಕ್ಕಂಥವರೇ ಹೊರತು ಜಾತಿಯ ಹೆಸರಿನಲ್ಲಿ ಸಮಾಜವನ್ನ ಒಡೆಯುವಂತಹದ್ದು ನಮ್ಮ ಗುಣ ಅಲ್ಲ, ನಮ್ಮ ಇತಿಹಾಸ ಅಲ್ಲ. ನಾವೇನಾದ್ರೂ ಜಾತಿಯ ಹೆಸರಿನಲ್ಲಿ ಸಮಾಜ ಒಡೆದ್ರೆ ಇದು ನಮ್ಮ ಭವಿಷ್ಯಕ್ಕೆ ಮಾರಕ ಆಗುತ್ತೆ. ನಮ್ಮ ನಾಯಕತ್ವ ಉಳಿಯಬೇಕು, ಸಮಾಜದಲ್ಲಿ ನಮಗೆ ಗೌರವ ಮುಂದುವರಿಬೇಕಾದ್ರೆ ನಾವು ಎಲ್ಲ ಜಾತಿ ಜನಾಂಗಗಳನ್ನ ಒಂದುಗೂಡಿಸ್ಕೊಂಡು ಹೋಗಬೇಕು. ಆವಾಗ ನಮಗೆ ಸಮಾಜದಲ್ಲಿ ಏನೊಂದು ವಿಶೇಷ ಸ್ಥಾನಮಾನ ಇದೆ ಅದು ಮುಂದೆಯೂ ಸಹ ಉಳಿಯುತ್ತದೆ. ಹಾಗಾಗಿ ಇಲ್ಲಿ ಈ ನಡುವೆ ಕೆಲವರು ಆ ಜಾತಿಯ ಹೆಸರಿನಲ್ಲಿ ಸಮಾಜವನ್ನ ಒಡೆಯತಕ್ಕಂತ ಕೆಲಸ ಏನು ಮಾಡಲಿಕ್ಕೆ ಹೊರಟಿದ್ದಾರೆ, ಇದು ಒಕ್ಕಲಿಗರ ಸಮಾಜಕ್ಕೂ ಒಳ್ಳೆಯದಲ್ಲ, ಇದು ನಮ್ಮ ಇತಿಹಾಸಕ್ಕೆ ತದ್ವಿರುದ್ಧ. ನೀವು ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರನ್ನ ನೋಡಿ, ಅಲ್ಲಿ ಎಲ್ಲಾ ಜಾತಿ ಜನಾಂಗಗಳನ್ನ ಕೂಡಿಸ್ಕೊಂಡು ಎಲ್ಲಾ ಜಾತಿವರೆಗೂ ಒಂದೊಂದು ಪೇಟೆ ಮಾಡಿಕೊಟ್ಟು ಅವರ ಕಸುಬುಗಳನ್ನೆಲ್ಲ ಬೆಂಗಳೂರು ಒಳಗಡೆ ತಗೊಂಡು ಬಂದು ಅವರನ್ನ ಅವಕಾಶ ಮಾಡಿಕೊಟ್ಟಿದ್ರಿಂದ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿದೆ. ಅದು ನಮ್ಮ ನಿಜವಾದ ನಾಯಕತ್ವದ ಗುಣ. ನಮ್ಮ ಆ ಕೆಂಪೇಗೌಡರ ವಂಶಸ್ಥರಾಗಿ ನಾವು ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋದ್ರೆ ನಮಗೂ ಶ್ರೇಯಸ್ಸಿದೆ, ಸಮಾಜಕ್ಕೂ ಶ್ರೇಯಸ್ಸಿದೆ. ಹಾಗಾಗಿ ನಾನು ವಿಶೇಷವಾಗಿ ನಮ್ಮ ಎಲ್ಲ ಒಕ್ಕಲಿಗರ ಸಮಾಜದವರಲ್ಲಿ, ಅದರಲ್ಲೂ ಎಲ್ಲ ರೈತರು ಯಾವುದೇ ಜಾತಿ ಇರಲಿ, ಒಕ್ಕಲ್ತನ ಮಾಡ್ತಕ್ಕಂಥವರು ಎಲ್ಲ ರೈತರು ಯಾವುದೇ ಜಾತಿ ಇರಲಿ, ನಾವೆಲ್ಲ ಕೂಡಿ ಬದುಕಿದ್ರೆ ನಮ್ಮ ಬಾಳು ಸ್ವಲ್ಪ ಸುಧಾರಣೆ ಆಗುತ್ತೆ. ಜಾತಿ ಹೆಸರುಗಳಲ್ಲಿ ವಿಭಜನೆ ಆದ್ರೆ ನಾಳೆ ನಮ್ಮ ಜೀವನಕ್ಕೆ ಮಾರಕ ಆಗುತ್ತೆ. ಹಾಗಾಗಿ ಚುನಾವಣೆಯಲ್ಲಿ ಈಗ ಕಾಂಗ್ರೆಸ್ನ ಕೆಲವು ಕಾರ್ಯಕ್ರಮಗಳನ್ನ ನೋಡಿ, ಕಾಂಗ್ರೆಸ್ ಬಗ್ಗೆ ಅಲ್ಲಿ ಇಲ್ಲಿ ಒಬ್ಬರ ಇಬ್ಬರು ಅಪಪ್ರಚಾರ ಮಾಡ್ತಾರೆ. ಆದ್ರೆ ನಾವೀಗ ಗೃಹಲಕ್ಷ್ಮಿ ಕೊಟ್ಟಿದ್ದೇವೆ. ಗೃಹಲಕ್ಷ್ಮಿ ಯೋಜನೆ ಯಾವ್ದಾದ್ರು ಇಂಥ ಜಾತಿಗೆ ಕೊಡ್ತೀವಿ, ಇಂಥ ಜಾತಿಗೆ ಕೊಡಲ್ಲ, ಈ ಧರ್ಮಕ್ಕೆ ಕೊಡ್ತೀವಿ, ಈ ಧರ್ಮಕ್ಕೆ ಕೊಡಲ್ಲ ಅಂತ ಎಲ್ಲಾದ್ರೂ ಒಕ್ಕಲಿಗರು ಇರಬಹುದು, ಕುರುಬರು ಇರಬಹುದು, ಬರ್ಜಿಗರು ಇರಬಹುದು, ನಾಯಕರು ಇರಬಹುದು, ಯಾವುದು ಲೆಕ್ಕ ಹಿಡದೆ ಯಾರ್ಯಾರು ಅರ್ಹರಿದ್ದಾರೆ ಅಂತ ಅರ್ಹರದ್ದು 1,50,1,00,000 ಮನೆಗಳದ್ದು ಕರೆಂಟ್ ಬಿಲ್ ಫ್ರೀ ಮಾಡಿರ್ತಕ್ಕಂಥ, ಮಹಿಳೆಯರು ಬಸ್ಸಲ್ಲಿ ಓಡಾಡುವಾಗ ಶಕ್ತಿ ಯೋಜನೆ. ಯಾವ್ದಾದ್ರು ಜಾತಿ ನೋಡಿದೀವ, ಯಾವ್ದಾದ್ರು ಧರ್ಮ ನೋಡಿದೀವ? ಎಲ್ಲಾ ಮಹಿಳೆಯರಿಗೂ ಕೊಟ್ಟಿದೀವಿ. ಕೆಲವರು ಧರ್ಮಸ್ಥಳಕ್ಕೆ ಹೋಗ್ತಾರೆ, ಇನ್ ಕೆಲವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ, ಇನ್ ಕೆಲವರು ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ, ಇನ್ ಕೆಲವರು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡ್ತಾರೆ, ಇನ್ ಕೆಲವರು ಯಾವ್ದೋ ಆಫೀಸ್ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ತಾರೆ. ಎಲ್ಲ ಮಹಿಳೆಯರಿಗೂ ಇವತ್ತು ಮಗಳ ಮನೆಗೆ ಹೋಗುವಂತ ತಾಯಿಗೂ ಮಾಡಿದ್ದೇವೆ, ತವರು ಮನೆಗೆ ಹೋಗುವಂತ ಮಗಳಿಗೂ ಇರ್ರೆಸ್ಪೆಕ್ಟಿವ್ ಆಫ್ ಜಾತಿ ಧರ್ಮ ಮಾಡಿದ್ದೇವೆ. ನಾನು ಹೇಳುವಂತಹದಿಷ್ಟೇ, ಕಾಂಗ್ರೆಸ್ಸು ಜಾತ್ಯತೀತವಾಗಿ ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದಕ್ಕೆ ನಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳೇ ಸಾಕ್ಷಿ. ಒಂದು ವರ್ಷಕ್ಕೆ 52,000 ಕೋಟಿ, ಪ್ರಪಂಚದಲ್ಲೇ ಯಾರೂ ರೂಪಿಸದಂತಹ 52,000 ಕೋಟಿಯ ಗ್ಯಾರಂಟಿ ಕಾರ್ಯಕ್ರಮ ಪಕ್ಷ ನೋಡದೆ, ಜಾತಿ ನೋಡದೆ, ಧರ್ಮ ನೋಡದೆ ಸಮಾನವಾಗಿ ಎಲ್ಲರಿಗೂ ಸಹ 1 ರೂಪಾಯಿ ಲಂಚ ಇಲ್ಲದೆ, 1 ರೂಪಾಯಿ ಕಮಿಷನ್ ಇಲ್ಲದೆ ಎಲ್ಲರಿಗೂ ತಲುಪಿಸುವಂತ ಗ್ಯಾರಂಟಿ ಕಾರ್ಯಕ್ರಮ, ಇಡೀ ಪ್ರಪಂಚಕ್ಕೆ ಮಾದರಿ ಕಾರ್ಯಕ್ರಮ. ಸಮಾಜವನ್ನ ಒಂದುಗೂಡಿಸ್ಕೊಂಡು ಹೋಗೋದಿಕ್ಕೆ, ಒಟ್ಟುಗೂಡಿದಂತ ಸಮಾಜವನ್ನ ಕಟ್ಟೋದಿಕ್ಕೆ ಇದೇ ಒಂದು ಉದಾಹರಣೆ. ಅದು ಕಾಂಗ್ರೆಸ್ನ ತತ್ವ. ನಮ್ಮಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಈಗ ನಮ್ಮ ರಾಜಕೀಯವಾಗಿನೇ ತಾವು ನೋಡಿ,
ನಮ್ಮ ಪಕ್ಷದಲ್ಲಿ ಎಲ್ಲಾ ಜಾತಿ ಜನಾಂಗದವರಿದ್ದಾರೆ. ಸಮಾಜದ ಎಲ್ಲಾ ಜಾತಿ ಜನಾಂಗದವ್ರಿಗೂ ನಾವು ಅವಕಾಶ ಕೊಟ್ಟಿದ್ದೇವೆ. ಒಕ್ಕಲಿಗರ ಸಮಾಜದವ್ರಿಗೂ ಕೊಟ್ಟಿದ್ದೇವೆ. ಇಲ್ಲಿವರೆಗೂ ಕೆ ಸಿ ರೆಡ್ಡಿಯವರಿಗೆ, ಕಡಿದಾಳ್ ಮಂಜಪ್ಪನವರಿಗೆ,